ಏಕಾಏಕಿ ಪೊಲೀಸ್ನವ್ರು ಬರ್ತಾರೆ, ಮಲಗಿರೋ ಮಕ್ಕಳನ್ನ ಮಹಿಳೆಯರನ್ನ ದರ ಕೈ ಹಿಡಿದು ಹೊರಗಡೆ ಎಳಿತಾರೆ, ಮನೆಗಳನ್ನ ಕೆಡುತ್ತಾರೆ. ಎಷ್ಟೋ ಜನ ಮಕ್ಕಳು ಇವತ್ತು ಉರ್ದು ಸ್ಕೂಲ್ ಹೋಗಕ್ಕಾಗಿಲ್ಲ, ಯಾಕೆಂದ್ರೆ ಅವ್ರ ಬ್ಯಾಗ್ ಇಲ್ಲ, ಸ್ಲೇಟ್ ಇಲ್ಲ, ಬಳಪ ಇಲ್ಲ, ಕಳ್ಕೊಂಡಿದ್ದಾರೆ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಇದ ಅಧಿಕಾರ ಯಾರು ಕೇಳೋರಿಲ್ಲ. ಏನು ಇಂಥ ಮಕ್ಳಿಗೆ ಯಾಕೆ ಇದು ಮಾಡ್ತಾರ? ಕರಿಗೌಡರ ನಿಯೋಗ ಭೇಟಿ ಮಾಡಿ ಅವ್ರು ಏನಂದಿದ್ರು ಅಂದ್ರೆ, ನಾವು ಬರೋವಾಗ ನಾವು ತಿಳಿಸ್ತೀವಿ ಅಂತ ಮಾತು ಕೊಟ್ಟಿದ್ರು. ಆ ಮಾತನ್ನ ಅವ್ರ ಪ್ರಾಮಿಸ್ನ ಉಳಿಸ್ಕೊಂಡಿಲ್ಲ. ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರವ್ರನ್ನ ಮೀಟ್ ಕೂಡ ಮಾಡಿದ್ವಿ. ಆಗ ಅವ್ರು ಕ್ಲಿಯರ್ ಆಗಿ ಹೇಳ್ತಾರೆ, ಹೌದು ನಾನೇ ಆರ್ಡರ್ ಕೊಟ್ಟಿದ್ದು. ನೋಡಿದ್ರೆ ಮನ್ಸಿಗೆ ಕಷ್ಟ ಆಗುತ್ತೆ, ನೋವಾಗುತ್ತೆ. ಕೃಷ್ಣ ಬೈರೇಗೌಡರಿಗೆ ಮನ್ಸನೇ ಇಲ್ವಾ? ಮಾನವೀಯತೆನೇ ಇಲ್ವಾ ಅವ್ರಿಗೆ? ಫಕೀರ್ ಕಾಲೋನಿ ಕೋಗಿಲ್ ಲೇಔಟ್ ಅಲ್ಲಿ 200 ಕುಟುಂಬ ಬೀದಿಗೆ ಬರುತ್ತೆ. ಅಕ್ಷರ ಸಹ ಏಕಾಏಕಿ ಪೊಲೀಸ್ನವ್ರು ಬರ್ತಾರೆ, ಬಂದ್ಬಿಟ್ಟು ಮಲಗಿರೋ ಮಕ್ಕಳನ್ನ ಮಹಿಳೆಯರನ್ನ ದರ ಕೈ ಹಿಡಿದು ಹೊರಗಡೆ ಎಳಿತಾರೆ, ಮನೆಗಳನ್ನ ಕೆಡುತ್ತಾರೆ. ಅವ್ರು ಹೇಳೋದು ಒಂದೇ ಮಾತು, ಸಿಲಿಂಡರ್ಗಳನ್ನ ಮಾತ್ರ ಹೊರಗಡೆ ತೊಗೊಂಬನ್ನಿ ಅಂತ. ಯಾಕೆಂದರೆ ಬ್ಲಾಸ್ಟ್ ಆದರೆ ಅವರು ಸತ್ತೋಗ್ತಾರೆ ಏನೋ ಭಯ ಪೊಲೀಸ್ನವ್ರಿಗೆ. ಅದು ಬಿಟ್ಟು ಬೇರೆ ಯಾವುದೇ ಮುಖ್ಯವಾಗಿ ಬೇಕಾದಂಥ ಸಾಮಗ್ರಿಗಳನ್ನು, ಮನೆಯಲ್ಲಿದ್ದಂಥ ಸಾಮಗ್ರಿಗಳನ್ನು ತೊಗೊಂಡು ಬರೋದಕ್ಕೆ ಅಟ್ಲೀಸ್ಟ್ 2 hours ಟೈಮ್ ಕೊಡೋದಿಲ್ಲ. ಮನೆಯಿಂದ ಐಟಮ್ ಹೊರಗಡೆ ತೊಗೊಂಬರೋದಕ್ಕೆ. ಒಂದು ತಾಯಿ ಮಗುವಿಗೆ ಹಾಲು ಕುಡಿಸ್ತಾ ಇರ್ತಾರೆ, ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಬಿಡೋದಿಲ್ಲ. ಫಸ್ಟ್ ನೀವು ಹೊರಗಡೆ ಬನ್ನಿ, ನಾವು ಮನೆ ಹೊಡಿಬೇಕು. ಮಕ್ಕಳದು ಏನು ಬುಕ್ಸ್ಗಳು, ಸ್ಲೇಟು, ಬಳಪ, ಬ್ಯಾಗು ಎಲ್ಲವೂ ಇವತ್ತಿನ ದಿವಸ ನೆಲ ಸಮ ಆಗೋಗಿದೆ. ಇವತ್ತು ಸೋಮವಾರ ಎಷ್ಟೋ ಜನ ಮಕ್ಕಳು ಇವತ್ತು ಉರ್ದು ಸ್ಕೂಲ್ಗೆ ಹೋಗೋಕ್ಕಾಗಿಲ್ಲ, ಯಾಕೆಂದರೆ ಅವ್ರ ಹತ್ರ ಸ್ಕೂಲು ಇದು ಬ್ಯಾಗ್ ಇಲ್ಲ, ಸ್ಲೇಟ್ ಇಲ್ಲ, ಬಳಪ ಇಲ್ಲ, ಕಳ್ಕೊಂಡಿದ್ದಾರೆ. ಯೂನಿಫಾರ್ಮ್ ಪ್ರತಿಯೊಂದನ್ನು ಸರ್ಕಾರದ ವೈಫಲ್ಯ ಅಂತ ಪರಿಗಣಿಸಬೇಕಾಗತ್ತಾ ಅಥವಾ ಅಧಿಕಾರಿಗಳದಂತ? ವೈಫಲ್ಯ ಅಲ್ಲ, ಇದು ಬೇಜವಾಬ್ದಾರಿತನ, ಬಡವರ ವಿರೋಧಿ ಸರ್ಕಾರ ಅಂತ ನಾನು ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಬೆಳಗ್ಗೆ ನಾವು ಗೌರವಾನ್ವಿತ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರವ್ರನ್ನ ಮೀಟ್ ಕೂಡ ಮಾಡಿದ್ವಿ. ಆಗ ಅವ್ರು ಕ್ಲಿಯರ್ ಆಗಿ ಹೇಳ್ತಾರೆ, ಹೌದು ನಾನೇ ಆರ್ಡರ್ ಕೊಟ್ಟಿದ್ದು. ಯಾಕೆಂದರೆ ಅದು ಸರ್ಕಾರಿ ಜಾಗ. ಇಲ್ಲಿ ಮಾತ್ರ ಅಲ್ಲ, ನಾನು ಇನ್ನೂ ತುಂಬ ಕಡೆ ಕೊಟ್ಟಿದ್ದೀನಿ. ಎಲ್ಲವೂ ಆಗುತ್ತೆ, ಶ್ರೀಮಂತರದ್ದು ಆಗುತ್ತೆ, ಬಡವರದ್ದು ಆಗುತ್ತೆ ಅಂತ. ಈಗ ಸರ್ಕಾರಿ ಜಾಗದಲ್ಲಿ ಬಡವರಿದ್ದಾಗ ಅವ್ರಿಗೆ ಬೇರೆ ಕಡೆ ಏನಾದರೂ ವ್ಯವಸ್ಥೆ ಮಾಡಿ ನಂತರದಲ್ಲಿ ಡೆಮಾಲಿಷ್ ಮಾಡಬೇಕು ಅನ್ನೋದ್ರ ಬಗ್ಗೆ ಏನೂ ಗೊತ್ತಿರಲಿಲ್ವಾ? ಖಂಡಿತ ಇದನ್ನೇ ನಾವು ಹೇಳ್ತಾ ಇರೋದು. ಬೆಂಗಳೂರಿನ ಡೆವಲಪ್ಮೆಂಟ್ ಮಾಡುವ ನಿಟ್ಟಿನಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯವರು ಅಭಿವೃದ್ಧಿ ನಿಟ್ಟಿನಲ್ಲಿ ಕೆಲವು ಮನೆಗಳನ್ನು ಡೆಮಾಲಿಷ್ ಮಾಡಬೇಕಾದಂಥ ಅನಿವಾರ್ಯತೆ ಬಂದರೆ ಅಲ್ಲಿರ್ತಕ್ಕಂಥ ಬಡವರಿಗೆ ನೀವು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ ನಂತರ ಈ ಕೆಲಸ ಮಾಡಬೇಕಾಗಿತ್ತು. ಅದಿಲ್ಲದೆ ಏಕಾಏಕಿ ನೀವು 6 ಗಂಟೆಗೆ ಬಂದು ನೀವು ಮನೆಗಳನ್ನ ಡೆಮಾಲಿಷ್ ಮಾಡ್ತೀರಾ ಅಂದರೆ, ಮೊದಲೇ ಇಲ್ಲಿ ವಾಶ್ರೂಮ್ ಇರಲಿಲ್ಲ, ಈಗ ಕುಡಿಯೋ ನೀರಿಲ್ಲ, ಊಟ ಇಲ್ಲ, ಮಲಗೋಕ್ಕೆ ಜಾಗ ಇಲ್ಲ. ಈ ಚಳಿಗಾಲದಲ್ಲಿ ಯಾರು ವಸತಿ ಸಚಿವರು ಇರ್ಬೋದು ಅಥವಾ ಕಂದಾಯ ಸಚಿವರು ಇರ್ಬೋದು, ನಿಮ್ಮ ಮನೆಯಲ್ಲಿ ಅರ್ಧ ಗಂಟೆ ಕರೆಂಟ್ ಇಲ್ಲ ಅಂದರೆ ನಿಮಗೆ AC ವರ್ಕ್ ಆಗಿಲ್ಲ ಅಂದರೆ ಆಗಲ್ಲ ಈ ಚಳಿಗಾಲದಲ್ಲಿ. ಆದರೆ ಇವತ್ತು 200 ಕುಟುಂಬದಲ್ಲಿ ಹತ್ತತ್ರ 700-800 ಜನ ಬೀದಿನಲ್ಲಿದ್ದಾರಲ್ಲ, ಅವ್ರ ಗತಿ ಏನು? ಬಂದೇ ಇಲ್ಲ ಇಲ್ಲಿಗೆ. ಈ ಘಟನೆ ನಡೆದಿರೋದು 20ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ. ಇವಾಗ 22ನೇ ತಾರೀಕು ಸಂಜೆ 5 ಗಂಟೆ ಆಗಿದೆ. ಈ ಕ್ಷಣದವರೆಗೂ ಒಬ್ಬ MLA ಆಗಿರಲಿ, ಮಂತ್ರಿ ಆಗಿರಲಿ ಬಂದು ಸೌಜನ್ಯಕ್ಕೆ ಅವ್ರನ್ನ ಕೇಳಲಿಲ್ಲ. ಆದರೆ ಅವರೆಲ್ಲ ಗೆದ್ದಿರೋದು ಇವರು ಓಟಿಂದಾನೇ. ಇವರು ಓಟ್ ಹಾಕಿ ಅವ್ರನ್ನ ಗೆಲ್ಸಿರೋದು. ಕಂದಾಯ ಇಲಾಖೆಯಲ್ಲಿ ಇದ್ದಂಥ ಜಾಗವನ್ನು ನೀವು GBA ಕೊಡೋಕೆ ಮುಂಚೆನೇ ಯೋಚನೆ ಮಾಡಬೇಕಾಗಿತ್ತು. ಅಲ್ಲಿರುವ ಬಡವರ ಗತಿ ಏನು? ಇವ್ರು ಮೊನ್ನೆ ಬಂದವರಲ್ಲ, 28 ವರ್ಷ 30 ವರ್ಷ ಆಗಿದೆ ಇಲ್ಲಿ ಬಂದಿರೋದು. ಈಗ ನೀವು GBA ಕೊಟ್ಟಿದ್ದೀರಾ, ಅಸಹಾಯಕತೆ ತೋಡ್ಕೊಳ್ತಾ ಇದ್ದಾರೆ ಸಚಿವರು. GBAಯಿಂದ ನಾನು ವಾಪಸ್ ತೊಗೊಳ್ತೀನಿ, ಅವ್ರಿಗೆ ಕಟ್ಕೊಡ್ತೀನಿ. ಮತ್ತು ಅವ್ರು ಹೇಳ್ತಾ ಇರೋದೇನು, ಇಲ್ಲಿ ಗಟ್ಟಿ ಇರ್ತಕ್ಕಂಥ ಜಾಗದಲ್ಲಿ ಮತ್ತೆ ನಿಮಗೆ ಮನೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಬೆಳಗ್ಗೆ. ಯಾಕೆಂದರೆ ನಾನು ಅನ್ಬಯಾಸ್ಡ್ ಆಗಿ ನಾನು ಬೈಟ್ ಕೊಡ್ತಾ ಇದ್ದೀನಿ ನಿಮಗೆ. ಅವ್ರು ಹೇಳ್ತಿದ್ರೆ 3 months ಆಗ್ಬೋದು ಅಂತ. ಸರ್ಕಾರದಲ್ಲಿ 3 months ಆಗೋ ಕೆಲಸ 6 months ಆಗ್ಬೋದು, 8 months ಆಗ್ಬೋದು. ನಾವು ಕೇಳಿದ್ದು 8 months ಆಗೋ ತನಕ ಅವರೆಲ್ಲ ಎಲ್ಲಿರಬೇಕು? ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ನಾನು DC ಹತ್ರ ಮಾತಾಡಿ ಒಂದು ಪರ್ಯಾಯ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಅವ್ರು ಇನ್ನೊಂದು ಹೇಳಿದ್ದಾರೆ, ಇಲ್ಲಿ ದೊಡ್ಡ ಹಳ್ಳ ಇತ್ತು, ಹಳ್ಳವನ್ನು ತುಂಬಿ ಮನೆ ಕಟ್ಟಿರೋದು. ಆ ಹಳ್ಳದಲ್ಲಿ ಗ್ಯಾಸ್ ಏನಾದ್ರು ಪ್ರಾಬ್ಲಮ್ ಆಗಿ ಮನೆಗಳು ಕುಸಿದು ಹೋದರೆ ಮತ್ತೆ ಅದಕ್ಕೆ ನಾನೇ ಜವಾಬ್ದಾರಿ ಆಗ್ತೀನಿ. ಹಾಗಾಗಿ ಗಟ್ಟಿ ಇರುವ ನೆಲದಲ್ಲಿ ಮಾತ್ರ ನಾನು ಮನೆ ಕಟ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವ್ರು ಎಷ್ಟು ಮನೆ ಕಟ್ಕೊಡ್ತಾರೆ ಅನ್ನೋದು ನನಗೆ ವೈಯಕ್ತಿಕವಾಗಿ ಗ್ಯಾರಂಟಿ ಇಲ್ಲ. ಗಟ್ಟಿ ಇರೋ ಜಾಗದಲ್ಲಿ ಕಟ್ಕೊಡ್ತಾರೆ, ಅದು 6 ತಿಂಗಳಾಗ್ಬೋದು, 8 ತಿಂಗಳಾಗ್ಬೋದು. ಸೊ ಅಲ್ಲಿವರೆಗೂ ಪರ್ಯಾಯ ವ್ಯವಸ್ಥೆ DC ಹತ್ರ ಮಾತಾಡಿ ತಿಳಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಜನ ಬಡವರು ಆಲ್ರೆಡಿ ಮತ್ತೆ ಶೆಡ್ನ ಹಾಕ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಇದೆ. ಬಟ್ ಇದು ಇವತ್ತೇನು ಅವರ ಅಸಹಾಯಕತೆನ ತೋಡ್ಕೊಂಡ್ರು, ಅದು ನಿಜವಾಗ್ಲೂ ಶೋಚನೀಯ. ಕರಿಗೌಡ್ರು ಏನಂತಾರೆ, ಜಗದೀಶ್ ಅವ್ರ ಸಾಹೇಬ್ರ ಮೇಲೆ ಹೇಳ್ತಾರೆ, ಅವ್ರ ಮೇಲೆಯಿಂದ ಇವ್ರ ಮೇಲೆ ಹೇಳ್ತಾರೆ. ಇವ್ರೇನಾಗಿದೆ ಗ್ರೇಡ್ ಆಗಿ
ಮತ್ತೇನಾಗಿದೆ, ಈ ಜನಗಳಿಗೆ ಒಂದು ಅವಕಾಶ ಕೊಟ್ಟು ಒಂದು 10 ದಿನ ಕಾಲಾವಕಾಶ ಕೊಡ್ಬೋದಾಗಿತ್ತು. ಅದನ್ನು ಮಿಸ್ಗ್ರೇಡ್ ಮಾಡಿ ಏನು ಮಾಡಿದ್ರು, ಎಲ್ಲ ಇಲ್ಲಿಂದ ಈ ಭಾಗ ಇದೆಯಲ್ಲ ಎಲ್ಲ 30 ವರ್ಷದ್ದು ತಾತ್ಕಾಲಿಕ ಆದೇಶ. ಇವರು ಇದನ್ನು ಕೊಟ್ಟಿರೋದನ್ನು ಮಿಸ್ಗ್ರೇಡ್ ಮಾಡಿ ಅವ್ರಿಗೆ ಒಡಿಸೋದಕ್ಕೆ ಅವಕಾಶ ಕೊಟ್ಟಿದ್ದು ಕರಿಗೌಡ್ರೆ. ಕರಿಗೌಡರು ಘನತ್ಯಾಜ್ಯ ವಿಲೇವಾರಿ CEO. ಸರ್, ಕರಿಗೌಡ್ರ ನಿಯೋಗ ಭೇಟಿ ಮಾಡಿ ಅವ್ರು ಏನಂದಿದ್ರು ಅಂದರೆ, ನಾವು ಬರೋವಾಗ ನಾವು ತಿಳಿಸ್ತೀವಿ ಅಂತ ಮಾತು ಕೊಟ್ಟಿದ್ರು. ಆ ಮಾತನ್ನ ಅವರು ಪ್ರಾಮಿಸ್ನ ಉಳಿಸ್ಕೊಂಡಿಲ್ಲ. ಆ ಮಾತನ್ನ ಉಳಿಸ್ಕೊಂಡಿರ ಬಂದು ಬಡವರಿಗೆ ಈ ಶಿಕ್ಷೆ ಕೊಟ್ಬಿಟ್ಟು ಈ ಪರಿಸ್ಥಿತಿಗೆ ತಂದಿಕ್ಕವ್ರೆ. ಮತ್ತೆ ಇವತ್ತು ಬೆಳಗ್ಗೆ ಸಚಿವ್ರನ್ನೂ ಭೇಟಿ ಮಾಡಿದ್ವಿ, ಕಂದಾಯ ಸಚಿವ್ರನ್ನ. ಅವ್ರೇನಂದ್ರು, ಏನೋ ಆಗಿದೆ, ಏನೋ ಒಂದು ವ್ಯವಸ್ಥೆ ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾತು ಕೊಟ್ಟವ್ರೆ. ಮೇಡಮ್, ಇಲ್ಲಿ ಏನಾಗಿದೆ ಅಂತಂದರೆ, ಯಾರು ಕೈಯಲ್ಲಿ ಹೆಲ್ಪ್ ಆಗುತ್ತೋ ಅವ್ರು ಮಾಡ್ತಾವ್ರೆ. ಮತ್ತು ಇದನ್ನು ಯಾರು ಮಾಡಬೇಕಾಗಿತ್ತು ಅಂತಂದರೆ, ಇದನ್ನು ಯಾರ ಪರಿಸ್ಥಿತಿ ಅರ್ಥ ಮಾಡ್ಕೊಬೇಕಾಯ್ತು ಅಂತಂದರೆ, ಸ್ಥಳೀಯ ಶಾಸಕರು ಅರ್ಥ ಮಾಡಿಕೊಂಡು ಅವ್ರಿಗೆ ಊಟ ಕೊಡಿಸ್ಬೇಕಾಯ್ತು. ಮತ್ತೆ ಒಂದು ಹೊತ್ತು ಊಟ ಕೊಡಿಸಿದ್ರೆ ನಾಳೆ ಬೆಳಗ್ಗೆ ನಿಮ್ಗೆ ಓಟ್ ಹಾಕಿರೋರು ಯಾವ ಒಂದು MLA ಬಂದಿಲ್ಲ, ಒಬ್ಬ ಅಧಿಕಾರಿಗಳು ಬಂದು ಸ್ಥಳಕ್ಕೆ ಯಾರು ಪರಿಶೀಲನೆ ಮಾಡಿಲ್ಲ. ಆಗಿದೆ, ಇದನ್ನ ಪಕೀರು ಲೇಔಟ್ ಅಂತ ಹೇಳ್ಬಿಟ್ಟು ಸ್ಲಮ್ ಅಂತಾನೆ ಇದನ್ನಾಗಿದೆ. ಅದನ್ನೇ ಸ್ಲಮ್ ಬೋರ್ಡಲ್ಲಿ ಆಗಿಲ್ಲ, ಇವರೇ ಘೋಷಣೆ ಮಾಡಿದ್ರು. ಇವ್ರು ಘೋಷಣೆ ಮಾಡಿರೋದನ್ನ ಏನಾದರೂ ಒಂದು ವ್ಯವಸ್ಥೆ ಮಾಡಿಸ್ಕೊಡ್ಬೋದಾಗಿತ್ತು. ಇಷ್ಟು ಖಾಲಿ ಮಾಡಿ ಇಷ್ಟು ಬೀದಿಗೆ ತರೋ ಅವಶ್ಯಕತೆ ಇರಲಿಲ್ಲ. NGO ಅವರು ಮತ್ತು KSR ಪಕ್ಷದವರು ಮತ್ತು ದಲಿತ ಸಂಘಟನೆಗಳು ಇವರು ಸೇರಿಕೊಂಡು ಏನೋ ಹೆಲ್ಪಿಂಗ್ ಮಾಡ್ತಾವ್ರೆ. ಇಲ್ಲ ಅಂದ್ರೆ ಅವ್ರ ಪರಿಸ್ಥಿತಿ ಏನಾಗಿರೋ ಸರ್, ಒಂದು ಒಟ್ಟು ಭಿಕ್ಷೆ ಬಿಡ್ತಾರೆ ಇವರು. ಇವ್ರಿಗೆ 3 ತಿಂಗಳಿಂದ 2 ತಿಂಗಳಿಂದ ನೋಟಿಸ್ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಅಂದರು. ಅದನ್ನು ಸತ್ಯ ಯಾರಾದರೂ ಒಪ್ಕೊಳಕ್ಕೆ ರೆಡಿ ಇದ್ದರೆ ಅವ್ರು ಎಲ್ಲಿ ಕರೆದ್ರೆ ನಾನು ಅಲ್ಲಿಗೆ ಬರೋಕ್ಕೆ ರೆಡಿ. ಯಾರೂ ಕೊಟ್ಟಿಲ್ಲ, ಯಾರೂ ಅವ್ರಿಗೆ ಮಾಹಿತಿ ಕೊಟ್ಟಿಲ್ಲ. ಇಲ್ಲ ಅಂದರೆ ಸರ್, ಆಯಿತು ಹೋದ್ರೆ ಹೋಗಲಿ, ಮನೆ ಸಾಮಾನು ತೆಗೆಯೋದಕ್ಕೂ ಅವಕಾಶ ಕೊಟ್ಟಿಲ್ಲ. ಎಷ್ಟೋ ಮಕ್ಕಳು ಲಾಯರ್ಗಳು, ಸೆಕೆಂಡ್ PUC, ಫಸ್ಟ್ PUC, ಚಿಕ್ಕ ಮಕ್ಕಳು ಇವತ್ತು ಬೀದಿಗೆ ಬಂದವ್ರೆ. ಅದಕ್ಕೆ ಪರಿಸ್ಥಿತಿ ಏನು ಅಂತಂದರೆ, ನಮ್ಮ ಸ್ಥಳೀಯ ಶಾಸಕರೇ, ನಮ್ಮ ಅಹಿಂದ ನಾಯಕ ಯಾರು ಹೇಳ್ರಿ, ಸಿದ್ದರಾಮಯ್ಯನವರು. ಇವತ್ತು ಆ ಮಾತು ಉಳಿಸ್ಕೊಂಡಿಲ್ಲ ಸಿದ್ದರಾಮಯ್ಯನವರು. ನಾನು ಏನು ಹೇಳ್ತೀನಿ ಅಂದರೆ, ತುಂಬ ಅಭಿಮಾನ ಯಾರಿಗೆ, ಸಿದ್ದರಾಮಯ್ಯನವ್ರಿಗೆ, DK ಶಿವಕುಮಾರ್ ಅವ್ರಿಗೆ ತುಂಬ ಅಭಿಮಾನ. ನಾನು ಎಲ್ಲಾದರೂ ಕಾಣಿಸಿದ್ರೆ, ನಾನು BJP ಪಕ್ಷದವನಾಗಿದ್ದರು ನಾನು ಇವ್ರಿಗೆ ನಮಸ್ಕಾರ ಏನಕ್ಕೆ ಹಾಕ್ತೀನಿ ಅಂತಂದರೆ, ಎಲ್ಲ ಇವಾಗ ಗೌರ್ಮೆಂಟು ಎಲ್ಲ ಒಂದು ಕಡೆ ಸರ್ಕಾರ ನಡ್ಸ್ಕೊಂಡು ಹೋಗ್ತಾ ಇದೆ ಅಂತಂದರೆ ನಮ್ಮ ಅಹಿಂದ ಸರ್ಕಾರದಿಂದ, ಯಾರ್ದೋ ಸಿದ್ದರಾಮಯ್ಯನವ್ರದಿಂದ. ಇವತ್ತು ಅವ್ರು ಉಳಿಸ್ಕೊಂಡು ಈ ಮಾತು ಉಳಿಸ್ಕೊಂಡಿದ್ದಿದ್ರೆ ಜನ ನಿಮ್ಮ ಪರವಾಗಿರೋರು. ಇಲ್ಲೆಲ್ಲ ಬಂದು ಏನೂ ಕೊಟ್ಟಿಲ್ಲ, ಮಕ್ಕಳಿಗೆಲ್ಲ ಈ ಥರ ಮಾಡಿದ್ದಾರೆ. ಅವ್ರು ಏನಂದರೆ, ಏನೋ ಒಂದು ಗೌರ್ಮೆಂಟ್ ಜಾಬ್ ಇಂದ ಎಲ್ಲ ಮಕ್ಕಳಿಗೆ ಬಡವರಿಗೆ ಈ ಥರ ಮಾಡಿದರೆ ಏನೋ ಒಂದು ಸಹಾಯ ಮಾಡ್ತಾರೆ. ನೋಡಿ ಎಲ್ಲ ಪುಟ್ಪಟ್ಟು ನೋಡಿ ಹೆಂಗಿದೆ ನೋಡಿ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಅಧಿಕಾರ ಯಾರು ಕೇಳೋರಿಲ್ಲ. ಏನು ಇಂಥ ಮಕ್ಕಳಿಗೆ ಯಾಕೆ ಇದು ಮಾಡ್ತಾರ ನೀವು ಹೇಳಿ. ಇವಾಗ ಅದಕ್ಕೆ ನಾವು ಗೌರ್ಮೆಂಟ್ ಸರ್ಕಾರ ಇವ್ರಿಗೆ ಸಪೋರ್ಟ್ ಮಾಡಬೇಕು. ಗೌರ್ಮೆಂಟ್ ಸರ್ಕಾರ ಸಪೋರ್ಟ್ ಮಾಡಿದ್ರೆ ನಮಗೂ ಒಳ್ಳೆಯದು, ಇವ್ರಿಗೆ ಒಳ್ಳೆಯದು. ಇನ್ನೊಂದು ಇವಾಗ ಎಲ್ಲ ಮಾಡಿದಾರಲ್ಲ, ಭಾಳ ಮೋಸ ಮೇಡಮ್, ಭಾಳ ಮೋಸ. ಸರ್ಕಾರ ಕಡೆಯಿಂದ ಒಂದು ನೋಟಿಸ್ ಕೊಟ್ಟಿಲ್ಲ. ಎರಡನೇದು, ಚಿಕ್ಕ ಮಕ್ಕಳು ಸಾವಿರಾರು ಜನ ಇದೆ, ಬೆಳಗ್ಗೆ 6 ಗಂಟೆಗೆ ಬಂದು ಡೆಮಾಲಿಷನ್ ಮಾಡಿದ್ದಾರೆ. ಇವರೆಲ್ಲ ಬೀದಿ ಪಾಲಾಗಿದ್ದಾರೆ. ಇವ್ರಿಗೆ ಏನು ಪರಿಹಾರ ಕೊಡ್ತಾ ಇದ್ದಾರೆ ಕೃಷ್ಣ ಬೈರೇಗೌಡರಿಗೆ? MLA ಬಂದಿದ್ದಾರೆ, ಇವಾಗ ಬಂದಿಲ್ಲ. ಇವಾಗ ಎಲೆಕ್ಷನ್ ಟೈಮ್ನಾಗ ಇವ್ರು ಏನು ಮಾಡ್ತಾರೆ ಅಂದರೆ, ನಮಗೆ ಓಟ್ ಕೊಡಿ, ನಾವು ನಿಮಗೆ ಹಕ್ಕುಪತ್ರ ಕೊಡ್ತೀನಿ, ಎಲ್ಲ ಐಡೆಂಟಿ ಕಾರ್ಡ್ ಎಲ್ಲ ಇವ್ರದ್ದು ಇಲ್ಲೇ ಇದೆ, ಆಧಾರ್ ಕಾರ್ಡ್, ಐಡೆಂಟಿ ಕಾರ್ಡು ಎಲ್ಲ ಹೇಳಿದ್ದಾರೆ ಅವರು ಕೃಷ್ಣ ಬೈರೇಗೌಡರು. ಇವಾಗ ಇಷ್ಟು ಎಲ್ಲ ಬೀದಿ ಪಾಲು ಲಕ್ಷಾಂತರ ಜನ ಇದ್ದಾರೆ ಮೇಡಮ್. ಪಾಪ ಬೀದಿ ಪಾಲು ಆಗಿದ್ದಾರೆ. ಎರಡನೇಗೆ ಮಲಕಕ್ಕೆ ಜಾಗ ಇಲ್ಲ, ಈ ಥರ ಮಾಡಿದ್ದಾರೆ. ಮೋಸ್ಟ್ಲಿ ಅವ್ರಿಗೆ ಒಂದು ನೋಟಿಸ್ ಕೊಡಬೇಕಾಗಿತ್ತು. ಇವರು ಆರಾಮಾಗಿ ಹಾಯ್ ಅಂತ ಮನೆಯಲ್ಲಿ ಇರ್ತಾರೆ. ಬಡವರು ಅಂದರೆ ಇವ್ರಿಗೆ ಕೃಷ್ಣ ಬೈರೇಗೌಡ ಆಗಲ್ವಾ ಮೇಡಮ್? 100% ಇವ್ರಿಗೆ ಏನು ಪರಿಹಾರ ಕೊಟ್ಟಿಲ್ಲ ಅಂದರೆ ಕೃಷ್ಣ ಬೈರೇಗೌಡರ ಮನೆ ಹತ್ರ ಹೋಗಿ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಮೇಡಮ್. ಎಲ್ಲ ಮೇಡಮ್ ಏನು ಹೇಳಿಲ್ಲ. ಇಲ್ಲಿ ಬಂದು ಯಾರಿಗೇನೋ ಒಂದು ಒಬ್ಬರಿಗೆ ಹೇಳಿಲ್ಲ. ಇಲ್ಲಿ ಲೀಡರ್ಗಳನ್ನು ಯಾರು ಮಾತುಕತೆ ಹೇಳ್ತಾ ಇಲ್ಲ. ಪಾಪ ಚಿಕ್ಕ ಮಕ್ಕಳು ಅಲ್ಲಿ ನೋಡಿ ಮೇಡಮ್, ಚಿಕ್ಕ ಮಕ್ಕಳು ಎಷ್ಟು ಇದ್ದಾರೆ ಇಲ್ಲಿ ನೋಡಿ. ನೋಡಿದ್ರೆ ಮನಸ್ಸಿಗೆ ಕಷ್ಟ ಆಗುತ್ತೆ, ನೋವಾಗುತ್ತೆ. ಕೃಷ್ಣ ಬೈರೇಗೌಡರಿಗೆ ಮನಸ್ಸೇ ಇಲ್ವಾ, ಮಾನವೀಯತೆನೇ ಇಲ್ವಾ ಅವ್ರಿಗೆ? ಬೇರೆ ಲೀಡ್ ಅವರು ಮೇಡಮ್, ಇವರು ಇದ್ದಾರೆ ಅಂತ ಅವ್ರಿಗೆ ಆ ಸೀಟಲ್ಲಿ ಕೂತಿರೋದು. ಇವ್ರು ಇಲ್ಲಿಲ್ಲ ಅಂದ್ರೆ ಎಲ್ಲ ಇಲ್ಲಿ ಕೇಳಿ, ಎಲ್ಲರ ಹತ್ರನೂ ಐಡೆಂಟಿ ಕಾರ್ಡು, ಆಧಾರ್ ಕಾರ್ಡು ಪ್ರತಿಯೊಂದು ಇದೆ. 25 ವರ್ಷದಿಂದ ಇವರು ವಾಸ ಮಾಡ್ತಾ ಇದ್ದಾರೆ. ಯಾರೂ ಇಲ್ಲ. ನಾವು ಲೋಕಲ್ ಎಲ್ಲ ಸೇರಿಕೊಂಡು ಏನೋ ಒಂದು ಮಾಡೋಣ ಅಂತ ನಾವು ಬಂದಿದ್ದೀವಿ, ಮಾಡ್ತೀವಿ.
ಆದರೆ ಕೃಷ್ಣ ಬೈರೇಗೌಡರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ನಿಮಗೆ ಕೃಷ್ಣ ಬೈರೇಗೌಡ್ರೆ ನಿಮಗೆ ಕೈ ಮುಕ್ತಿ ಹೇಳ್ತೀನಿ, ಈ ಶಾಪ ತುಂಬ ಆಗುತ್ತೆ, ಬಡವರದ್ದು ಶಾಪ ಬೇಡ, ಅವ್ರಿಗೆ ಏನೋ ಒಂದು ಪರಿಹಾರ ಮಾಡಿಕೊಡಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.